ಬೆಳಗಾವಿ ಜಿಲ್ಲೆಯ ಎಂಕೆ ಹುಬ್ಬಳ್ಳಿಯಲ್ಲಿ ಅಳವಡಿಸಲಾಗಿದ್ದ ಎಐಸಿಸಿ ಕ್ಯಾಮೆರಾಗಳ ಮೂಲಕ ನಿರಂತರ ದಂಡವನ್ನ ವಿರೋಧಿಸುವುದನ್ನು ಖಂಡಿಸಿ ಸಾರ್ವಜನಿಕರು ಹಾಗೆ ವಿವಿಧ ಸಂಘಟನೆಗಳು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಇನ್ನು ಹೊಲಗಳಿಗೆ ತೆರಳುವ ರೈತರು, ಶಾಲಾ ಮಕ್ಕಳು, ಪೋಷಕರು ಹಾಗೆ ಸ್ಥಳೀಯರಿಗೆ ಅನಗತ್ಯವಾಗಿ ದಂಡವನ್ನ ವಿಧಿಸಲಾಗ್ತಾ ಇದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದ್ದಾರೆ. ಹೆಲ್ಮೆಟ್ ಧರಿಸಿಲ್ಲ ಎಂಬ ಕಾರಣಕ್ಕೆ ರೈತರಿಗೆ ಪದೇ ಪದೇ ದಂಡದ ಸಂದೇಶಗಳನ್ನ ಬರ್ತಾ ಇದೆ ಎಂದು ಸಾರ್ವಜನಿಕರು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಸೇರಿದಂತೆ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ನಡೆಸಿ ಅಧಿಕಾರಿಗಳಿಗೆ ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ. ಇನ್ನು ಸ್ಥಳೀಯರ ಅನುಕೂಲಕ್ಕೆ ತಕ್ಕಂತೆ ನಿಯಮಗಳನ್ನ ಪರಿಷ್ಕರಿಸಿ ಅನಗತ್ಯ ದಂಡವನ್ನ ವಿರೋಧಿಸುವುದನ್ನ ತಕ್ಷಣ ನಿಲ್ಲಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಈ ಕುರಿತು ಬೈಲಹೊಂಗಲ ಡಿವೈಎಸ್ಪಿ ಅವರಿಗೆ ಪೊಲೀಸ್ ಅಧಿಕಾರಿಗಳ ಮೂಲಕ ಮನವಿಯನ್ನು ಕೂಡ ಸಲ್ಲಿಸಲಾಗಿತ್ತು. ಇನ್ನು ಒಂದು ವಾರದೊಳಗೆ ಸಮಸ್ಯೆಗೆ ಪರಿಹಾರ ಸಿಗದಿದ್ರೆ ಬೆಳಗಾವಿ ಎಸ್ಪಿ ಕಚೇರಿಯ ಎದುರು ಬೃಹತ್ ಪ್ರತಿಭಟನೆಯನ್ನ ನಡೆಸುವುದಾಗಿ ಪ್ರತಿಭಟನಾಕಾರರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಪ್ರತಿಭಟನೆಯಲ್ಲಿ ಸಂಘಟನೆಯ ಮುಖಂಡರು ಸಿಸಿ ಕ್ಯಾಮೆರಾ ವ್ಯವಸ್ಥೆಯ ದುರುಪಯೋಗವಾಗಬಾರದು ಎಂದು ಒತ್ತಾಯಿಸಿದ್ರು. ಇನ್ನು ಸ್ಥಳೀಯ ಪೊಲೀಸರು ಹಾಗೆ ಎಎಸ್ಐ ಬಸಪ್ಪ ಉಪ್ಪರಟಿ ಮನವಿಯನ್ನ ಸ್ವೀಕರಿಸಿ ಮೇಲಾಧಿಕಾರಿಗಳ ಗಮನಕ್ಕೆ ತರುವ ಭರವಸೆಯನ್ನು ಕೂಡ ನೀಡಿದ್ದಾರೆ. ಇನ್ನು ಪ್ರತಿಭಟನೆಯಲ್ಲಿ ರೈತರು, ವಿವಿಧ ಸಂಘಟನೆಗಳ ಮುಖಂಡರು ಹಾಗೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು. ಪದಾಧಿಕಾರಿಗಳು ಹಾಗೂ ಎಲ್ಲ ನಮ್ಮ ಊರಿನ ಗ್ರಾಮಸ್ಥರು ಈ ಒಂದು ನಿನ್ನೆ ದಿನ ಕರೆ ಕೊಟ್ಟಿದ್ರು. ಈ ಕರೆ ಕಟ್ಟಿದ ವಿಚಾರವಾಗಿ ನಾವು ಕ್ಯಾಮೆರಾವನ್ನು ಅಳವಡಿಸಿದರೆ ಇತರ ವಿರೋಧ ನಾವು ಇಲ್ಲ. ಆದ್ರೆ ಈ ಕ್ಯಾಮೆರಾ ಅಳವಡಿಸುವುದರಿಂದ ನಿರಂತರವಾಗಿ ರೈತರಿಗೆ ಈ ದಂಡದ ರೂಪದಲ್ಲಿ ಒಂದು ಸಂದೇಶಗಳು ಬರ್ತಾ ಇದ್ದಾವೆ. ಹಾಗೂ ಶಾಲಾ ಮಕ್ಕಳನ್ನ ಕಳಿಸ್ಲಿಕ್ಕೆ ಹೋಗುವಂತ ಪಾಲಕರಿಗೆ ಒಂದು ದಂಡದ ರೂಪದಲ್ಲಿ ಸಂದೇಶಗಳು ಬರ್ತಾ ಇದ್ದಾವೆ. ಇದು ಸ್ಥಳೀಯ ಒಂದು ನಾಗರಿಕರಿಗೆ ಆಕ್ರೋಶ ವ್ಯಕ್ತಪಡಿಸಿದಾರ. ಆದ ಕಾರಣ ಇವತ್ತಿನ ದಿವಸ ಮಾನ್ಯ ಡಿವೈಎಸ್ಪಿ ಸಾಹೇಬರಿಗೆ ಎಲ್ಲ ಒಂದು ಸಾರ್ವಜನಿಕ ಪರವಾಗಿ ಒಂದು ಮನವಿ ಹಾಗೂ ವಿನಂತಿ. ತಾವುಗಳು ಏನಿಲ್ಲ ದಂಡವನ್ನು ವಿಧಿಸ್ತಾ ಇದ್ದಾರೆ ಸ್ಥಳೀಯ ಎಂಕೆ ಹುಬ್ಬಳ್ಳಿ ನಿವಾಸಿಗಳಿಗೆ, ಎಂಕೆ ಹುಬ್ಬಳ್ಳಿ ಗ್ರಾಮಸ್ಥರಿಗೆ ಹಾಗೂ ರೈತರಿಗೆ ಈ ಒಂದು ತಾವು ದಂಡವನ್ನು ವಿಧಿಸುವಂತ ಒಂದು ನಿಯಮವನ್ನ ಸಡಿಲಿಕೆಗೊಳಿಸಿ ಅನ್ನುವಂಥದ್ದು ಈ ಮನವಿ ಮುಖಾಂತರ ನಾವು ಮಾನ್ಯ ಸಂದೇಶವನ್ನು ರವಾನೆ ಮಾಡಬೇಕು. ಗ್ಯಾಸ್ ಗ್ರಾಹಕರಿಗೆ, ಇಲ್ಲಿಯ ಸ್ಥಳೀಯ ಸಾರ್ವಜನಿಕರಿಗೆ, ಈಗ ಇಲ್ಲಿ PWD ಬೈಲಹೊಂಗಲ ಅಷ್ಟೇ PWD ಒಂದು ಸಿಸಿ ಕ್ಯಾಮೆರಾನ ಅಳವಡಿಸಿದ ಕುರಿತು